ಒಂದು ದಿನ ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಈಜಾಡಬೇಕಂತ ಭಾಳ ಆಸೆಪಟ್ಟು ಆ ಸಮುದ್ರದ ಹತ್ರ ಬರ್ತಾನೆ. ಆ ಸಮುದ್ರದ ಹತ್ರ ಬಂದು ಈಜೊಡಿತಾನೆ, ಆ ಅಲೆಗಳ ಮೇಲೆಲ್ಲ ಬೀಳ್ತಾನೆ, ಎಲ್ಲ ಮಾಡಿ ಎಂಜಾಯ್ ಮಾಡ್ತಾನೆ. ಎಂಜಾಯ್ ಮಾಡಿದಾದಮೇಲೆ ಹೊರಗೆ ಬಂದು ಸುತ್ತಲೂ ನೋಡ್ತಾನೆ. ಆ ಸಮುದ್ರದ ಸುತ್ತ ಎಲ್ಲೋ ದೂರದಲ್ಲಿ ಒಂದು ಗುಹೆ ಥರ ಇರೋ ಥರ ಕಾಣುತ್ತೆ. ಆ ಗುಹೆ ಹತ್ರ ಹೋಗ್ಬೇಕಂತ ಇವನಿಗೆ ಅನ್ನಿಸ್ದಾಗ ಇವನು ಆ ಗುಹೆ ಹತ್ರ ಹೋಗ್ತಾನೆ. ಏನು ತಂಗಾಳಿ ಬೀಸ್ತಾ ಇರುತ್ತೆ. ಇವಾಗ ತಾನೇ ಈಜೊಡೆದು ಸ್ನಾನ ಮಾಡಿರ್ತಾನೆ, ಈಜೊಡೆದಿರ್ತಾನೆ. ಇಲ್ಲಿ 1 ಗಂಟೆ 2 ಗಂಟೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಮಲಗಿ ಎದ್ದಾದಮೇಲೆ ಆ ಗುಹೆ ಒಳಗೆ ಒಂದು ಸ್ವಲ್ಪ ದೂರದಲ್ಲಿ, ಅವನ ಹಿಂದೆ ಸ್ವಲ್ಪ ದೂರದಲ್ಲಿ ಒಂದು ಚೀಲ ಇರುತ್ತೆ. ಆ ಚೀಲದ ತುಂಬ ಬಾಲಿನ ಸೈಜು ಮಣ್ಣಿನ ಉಂಡೆ ಥರ ಇರ್ತವೆ. ಮಣ್ಣಿನ ಉಂಡೆ ಆ ಚೀಲದ ತುಂಬ ಇರುತ್ತೆ. ಆ ಚೀಲದ ತುಂಬ ಇರುವುದನ್ನು ನೋಡಿ ಆ ಚೀಲದ ಹತ್ರ ಈ ವ್ಯಕ್ತಿ ಹೋಗ್ತಾನೆ. ಈ ವ್ಯಕ್ತಿ ಹೋಗಿ ಏನು ಮಾಡ್ತಾನೆ ಅಂತಂದರೆ, ಅವನು ಇವೇನು ಮಣ್ಣಿನ ಚೀಲ, ಈ ಮಣ್ಣಿನ ಉಂಡೆಗಳು ಇರ್ತಾವಲ್ಲ, ಆ ಮಣ್ಣಿನ ಉಂಡೆಗಳನ್ನು ನಾನು ಸಮುದ್ರಕ್ಕೆ ಎಸಿಬೇಕು ಅಂತ ಇವನಿಗೆ ಆ ಥರ ಅನಿಸುತ್ತೆ. ಆವಾಗ ಆ ಚೀಲನ ಎತ್ಕೊಂಡು ಹೋಗ್ತಾನೆ. ಚೀಲನ ಎತ್ಕೊಂಡು ಹೋಗಿ ಆ ಸಮುದ್ರಕ್ಕೆ ಒಂದೊಂದೇ ಎಸಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಸಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪಕ್ಕದಲ್ಲೇ ಒಂದು ಬಂಡೆ ಇರುತ್ತೆ. ಆ ಬಂಡೆಯ ಮೇಲತ್ತಿ ಇವನು ಎಸಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಟೈಮ್ ಎಸಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವನ ಕಾಲು ಜಾರಿ ಇವನು ಬೀಳ್ತಾನೆ. ಆ ಮಣ್ಣಿನ ಉಂಡೆ ಆ ಬಂಡೆ ಮೇಲೆ ಬಿದ್ದು 2 ಓಳಾಗುತ್ತೆ. ಬಂಡೆ ಮೇಲೆ ಬಿದ್ದು 2 ಓಳಾದಾಗ ಇವನು ಏನು ಅಂದ್ಕೊಂಡಿರ್ತಾನೆ, ಮೇಲ್ಮುಖ ನೋಡಿರ್ತಾನೆ, ಇದೇನು ಬರೀ ಮಣ್ಣಿನ ಉಂಡೆ ಅಲ್ಲ, ಇದೇನು ಮಾಡೋಕ್ಕಾಗುತ್ತೆ, ನನಗೇನಕ್ಕೆ ಯೂಸು, ಇದರಿಂದ ಏನು ಯೂಸ್ ಇಲ್ಲ ಅಂತ ಎಸಿಲಿಕ್ಕೆ ಹೋಗ್ತಾನೆ. ಅದರ ಒಳಗಿನ ಅಂತರಂಗ ಅದನ್ನು ನೋಡಲ್ಲ. ಇವನು ಒಳಗೆ ಏನೈತಿ ಅಂತ ಗಮನಿಸುವುದೇ ಇಲ್ಲ. ಆವಾಗ ಏನು ಮಾಡ್ತಾನೆ, ಆ ಬಂಡೆಗೆ ಬಿದ್ದು 2 ಓಳಾಗುತ್ತೆ. 2 ಓಳಾದಾಗ ಆ ಮಣ್ಣಿನ ಉಂಡೆ ಒಳಗೆ ವಜ್ರ ಇರುತ್ತೆ. ಎಲ್ಲ ಎಸ್ದಿರ್ತಾನೆ. ಇನ್ನೊಂದು 3-4 ಉಂಡೆಗಳು ಅಷ್ಟೇ ಇರ್ತವೆ. ಅದಕ್ಕೂ ಯೋಚನೆ ಮಾಡ್ತಾನೆ, ಅಯ್ಯೋ ನಾನೆಂಥ ದಡ್ಡ ಇದ್ದೀನಿ, ನಾನು ಒಳಗೆ ಮಣ್ಣಿನ ಉಂಡೆ ಒಳಗೆ ಏನಿದೆ ಅಂತ ನೋಡಲಿಲ್ಲ, ಮೇಲ್ಮುಖ ನೋಡಿ ಇದು ಚೆನ್ನಾಗಿಲ್ಲ, ಇದು ಮಣ್ಣು ಅಂತ ನಾನು ಎಸ್ಬಿಟ್ನಲ್ಲ ಎಲ್ಲ, ನಾನೆಂಥ ಮೂರ್ಖ, ಇಷ್ಟೊತ್ತಿಗೆ ನಾನು ಶ್ರೀಮಂತ ಆಗ್ತಿದ್ನಲ್ಲ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ನಾವು ನಿಮಗೆ ಈ ಕಥೆಯಿಂದ ಸಂದೇಶ ಏನು ಅಂದರೆ, ಯಾರೇ ವ್ಯಕ್ತಿಯನ್ನು ಮೇಲ್ಮುಖದಿಂದ ನೋಡಿ, ಬಹಿರಂಗವಾಗಿ ನೋಡಿ, ದೈಹಿಕವಾಗಿ ಅವ್ರು ಕಾಣ್ತಕ್ಕಂಥ ಅವರ ತ್ವಚೆ ಆಗಲಿ, ಅವರ ಬಣ್ಣ ಆಗಲಿ, ಅವ್ರು ಹಾಕ್ಕೊಂಡಿರತಕ್ಕಂಥ ಬಟ್ಟೆಯನ್ನಾಗಲಿ ನೋಡಿ ಅವರು ಈ ಥರ ಇದ್ದಾರೆ, ಈ ಥರ ಚೆನ್ನಾಗಿಲ್ಲ, ಈ ಥರ ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡಿಲ್ಲ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರಿಗೂ ಆತ್ಮ ಇರುತ್ತೆ, ಅವರು ಒಳ್ಳೆಯದನ್ನೇ ಯೋಚನೆ ಮಾಡಿರ್ತಾರೆ, ಒಳ್ಳೆಯದನ್ನೇ ಕಲ್ತಿರ್ತಾರೆ. ನೀವು ಅವನ ಅಂತರಂಗವನ್ನು ತಿಳಿಯದೆ ಅವನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ನೋಡಿ ಅವನು ವ್ಯಕ್ತಿ ಸರಿಯಿಲ್ಲ, ಅವನ ಭಾವನೆಗಳು ಚೆನ್ನಾಗಿಲ್ಲ ಅಂದ್ಕೊಳ್ಬೇಡಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಹೇಳಿದ್ದಾರೆ. ಆ ಥರ ಎಲ್ಲರಿಗೂ ಗೌರವ ಕೊಡಿ. ಎಲ್ಲರ ಹತ್ರನೂ ಒಳ್ಳೆತನ ಇರುತ್ತೆ. ಅವರಿಗೆ ನೀವು ಗೌರವ ಕೊಟ್ಟರೆ ಅವ್ರು ನಿಮಗೆ ಗೌರವ ಕೊಡ್ತಾರೆ ಅನ್ನುವುದೇ ಈ ವಿಡಿಯೋದ ಸಾರಾಂಶ. ಈ ವಿಡಿಯೋದಿಂದ ನಿಮಗೆ ತಿಳಿದ ಸಾರಾಂಶವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.